ಇನ್ನು ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರೋದಾದ್ರೆ ನಟ ದರ್ಶನ್ ಜೈಲು ಪಾಲಾಗಿ ದಿನಗಳೇ ಕಳೀತಾ ಬರ್ತಾ ಇವೆ. ನಟ ದರ್ಶನ್ 2 ವಾರಗಳಿಂದ ಪಾರ್ಟಿಗಳಿಲ್ಲದಂತಹ ಜೈಲಿನಲ್ಲಿ ಮುದ್ದೆ ಮುರಿಯುವಂತಹ ಕೆಲಸ. ಜೈಲಿನಲ್ಲಿರುವ ದರ್ಶನ್ ಕಾಣಲು ಅವರ ಅಭಿಮಾನಿಗಳು ಪರಪ್ಪನ ಅಗ್ರಹಾರಕ್ಕೆ ಬರೋದಂತೂ ನಿಲ್ತಾ ಇಲ್ಲ. ಈ ಮಧ್ಯೆ ದರ್ಶನ್ ಪ್ರಕರಣದ ವಿಚಾರವಾಗಿ ಚಿತ್ರರಂಗದ ಪ್ರಮುಖರು ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಟ ಶಿವಣ್ಣ, ಜಗ್ಗೇಶ್ ಜೊತೆಗೆ ಹಂಸಲೇಖ ಅವರು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಏನು ಮಾಡೋಕ್ಕಲ್ಲ, ಯಾಕಂದ್ರೆ ಹಣೆ ಬರ ಅಂತ ಒಂದು ಇರುತ್ತೆ. ಫೇಟ್ ಅಂತ ಬಂದಾಗ ಏನು ಮಾಡೋಕ್ಕಾಗಲ್ಲ. ಏನ್ ಮಾಡ್ತೀವಿ ಸರಿನಾ ಅಂತ ನಾವು ಯೋಚನೆ ಮಾಡ್ಬೇಕು. ನೋವಾಗುತ್ತೆ, ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗಲಿ, ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಇನ್ವೆಸ್ಟಿಗೇಷನ್ ನಡೆದಾಗಿದೆ. ಏನಾಗಬೇಕು, ನ್ಯಾಯ ಎಲ್ಲಿದೆಯೋ ಅದು ಖಂಡಿತ ಆಗೇ ಆಗುತ್ತೆ ಅಷ್ಟೇ. ಓನ್ಲಿ ಥಿಂಗ್ ಇಸ್ ಫೇಟ್. ನಮ್ಮ ಪ್ರಯತ್ನಗಳು ವ್ಯರ್ಥವಾಗ್ತಾ ಇದ್ದಾವೆ ಅಷ್ಟೇ. ಯಾವತ್ತೂ ಉತ್ತಮವಾಗಿ ಆಲೋಚನೆ ಮಾಡಿ ಉತ್ತಮವಾದಂಥ ಕೆಲಸಗಳನ್ನೆಲ್ಲ ಮಾಡಿದಾಗ ಎಲ್ಲವೂ ಸಕ್ಸಸ್ ಆಗುತ್ತೆ. ನಾವು ಸ್ವಲ್ಪ ಡಿಸಿಪ್ಲಿನ್ ಕಮ್ಮಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ದರ್ಶನ್ ನನ್ನ ಮಗು ಅಂತ ತಿಳ್ಕೊಳ್ಳಿ. ನನ್ನ ಮಗು ಆ ತಪ್ಪು ಮಾಡಿದರೆ ತಂದೆ ಎಷ್ಟು ನೋವು ತಿಂತಾನೋ ನಾನು ಅಷ್ಟೇ ನೋವು ತಿಂತಿದ್ದೀನಿ. ಆ ಮಗು ಕೂಡ ಅಷ್ಟೇ ನೋವು ತಿಂತಾ ಇರುತ್ತೆ. ನಾವು ಆತ ಕೊಟ್ಟಿರುವ ಕೊಡುಗೆ ಇದೆಯಲ್ಲ, ಆ ಕೊಡುಗೆ ಕಡೆ ನೋಡೋಣ. ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದ ನೂತನ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮವನ್ನು ಸಿಎಂ ಸಿದ್ದರಾಮಯ್ಯನವರು ನೆರವೇರಿಸಿದರು. ಸನ್ಮಾನದ ವೇಳೆ ಸಿಎಂ ಸಿದ್ದರಾಮಯ್ಯ ಹೂವಿನ ಹಾರವನ್ನ ತಾವೇ ಹಾಕೊಂಡಿದ್ದು ಎಲ್ಲರ ಗಮನ ಸೆಳೆಯಿತು. ಚಿತ್ರರಂಗದ ಬೆಳವಣಿಗೆಗೆ ಸಾಧ್ಯವಾದಷ್ಟು ಸಹಕಾರವನ್ನ ಕೊಡ್ತೀವಿ, ಚಿತ್ರಮಂದಿರಗಳಿಗೆ ಹಾಗೂ ಸಬ್ಸಿಡಿ ವಿಚಾರವಾಗಿ ಆರ್ಥಿಕ ನೆರವನ್ನ ನೀಡ್ತೀವಿ ಅಂತ ಮುಖ್ಯಮಂತ್ರಿಗಳು ತಿಳಿಸಿದರು. ಕನ್ನಡದಲ್ಲಿ OTT ವೇದಿಕೆ ತರುವುದರ ಜೊತೆಗೆ ಕರ್ನಾಟಕದಲ್ಲಿ ಫಿಲ್ಮ್ ಸಿಟಿ ನಿರ್ಮಾಣವನ್ನು ಮಾಡ್ತೀವಿ ಅಂತ ಭರವಸೆ ಕೊಟ್ಟರು. ಪ್ರಧಾನಿ ಮೋದಿ ಅವರ ಮನ್ ಕಿ ಬಾತ್ ಮತ್ತೆ ಶುರುವಾಗಿದೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ವಾರಕ್ಕೊಮ್ಮೆ ನಡೀತಾ ಇರುವಂತಹ ವೀಕೆಂಡ್ ಸಂಸ್ಕೃತ ಸಂಗಮದ ಬಗ್ಗೆ ಮೋದಿ ಅವರು ಪ್ರಸ್ತಾಪಿಸಿ ಸಂತಸ ವ್ಯಕ್ತಪಡಿಸಿದರು. ಇನ್ನು ಈ ವರ್ಷದ ವಿಶ್ವ ಪರಿಸರ ದಿನದಂದು ತಾಯಿಗಾಗಿ ಒಂದು ಗಿಡ ಎಂಬ ಅಭಿಯಾನವನ್ನು ಆರಂಭಿಸಲಾಯಿತು. ಈ ಬಗ್ಗೆ ಮೋದಿ ಪ್ರಸ್ತಾಪಿಸಿದ್ದಾರೆ. ನನ್ನ ತಾಯಿಯ ಹೆಸರಿನಲ್ಲಿ ನಾನು ಗಿಡ ನೆಟ್ಟಿದ್ದೇನೆ, ಪ್ರತಿಯೊಬ್ಬರೂ ತಾಯಿಗಾಗಿ ಒಂದು ಗಿಡ ನೆಡಿ ಅಂತ ಕರೆ ಕೊಟ್ಟರು. ಇದಕ್ಕೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡಲೇ ಸ್ಪಂದಿಸಿದ್ರು. ತಾಯಿ ಸ್ಮರಣಾರ್ಥ ಕಾಗೇರಿ ಅವರು ಗಿಡವನ್ನ ನೆಟ್ಟರು. बेंगलुरु में कई और लोग कर रहे हैं. बेंगलुरु में एक पार्क है, कब्बन पार्क. इस पार्क में यहाँ के लोगों ने एक नई परंपरा शुरू की है. यहाँ हफ्ते में एक दिन हर रविवार बच्चे, युवा और बुजुर्ग आपस में संस्कृत में बात करते हैं. इतना ही नहीं, यहाँ वाद विवाद के कई सेशन भी संस्कृत में ही आयोजित किए जाते हैं. इनकी इस पहल का नाम है संस्कृत वीकेंड. इसकी शुरुआत एक वेबसाइट के जरिए समष्टि गुब्बी जी ने की है. कुछ दिनों पहले ही शुरू हुआ ये प्रयास. ವೆಲ್ಕಮ್ ಬ್ಯಾಕ್. ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಿರುವ 371 ಕಲಂ ಬಗ್ಗೆ ಬೆಂಗಳೂರಿನ ಹಸಿರು ಪ್ರತಿಷ್ಠಾನ ಆಕ್ಷೇಪ ಎತ್ತಿರುವುದನ್ನು ಖಂಡಿಸಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಬೀದರ್ನಲ್ಲಿ ಭಾರೀ ಪ್ರತಿಭಟನೆ ನಡೆಸಿದೆ. 371 ವಿರೋಧಿಸಿದರೆ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕಟ್ಟಿಕೊಳ್ತೇವೆ ಅಂತ ತಡೋಳ ಮಠದ ಸ್ವಾಮೀಜಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 371 ಕಲಂ ಬದಲಿಸುವ ಅಧಿಕಾರ ಯಾರಿಗೂ ಇಲ್ಲ, ಇದು ಯಾರಪ್ಪನ ಸ್ವತ್ತು ಅಲ್ಲ, ನಮ್ಮ ಹಕ್ಕು ಅಂತ ಗುಡುಗಿದ್ದಾರೆ. ಆದರೆ 371 ಅನುಷ್ಠಾನದ ಬಗ್ಗೆ ಆತಂಕ ಪಡೋದು ಬೇಡ, ನಮ್ಮ ಸರ್ಕಾರ ಇದರ ಅನುಷ್ಠಾನಕ್ಕೆ ಕಟಿಬದ್ಧವಾಗಿದೆ ಅಂತ ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಪ್ರತ್ಯೇಕ ರಾಜ್ಯ ಕೇಳೋದು ಸರಿಯಲ್ಲ ಎಂದಿದ್ದಾರೆ. ಇನ್ನು ಅಖಂಡ ಕರ್ನಾಟಕದ ವಿಭಜನೆ ಬಗ್ಗೆ ನಮ್ಮ ಪಕ್ಷದ ವಿರೋಧವಿದೆ ಅಂತ ಬಿಜೆಪಿಯ ಸಿಸಿ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕ ಮತ್ತು ಕೇರಳದಲ್ಲಿ ಕಳೆದ 2 ದಿನಗಳಿಂದ ಮುಂಗಾರು ಮಳೆಯ ಅಬ್ಬರ ಕಡಿಮೆಯಾದ ಕಾರಣ ಕೆಆರ್ಎಸ್ ಒಳಹರಿವು 12,867 ಕ್ಯೂಸೆಕ್ಗೆ ಇಳಿದಿದೆ. ಕಬಿನಿ ಒಳಹರಿವು 9,179 ಕ್ಯೂಸೆಕ್ಗೆ ಇಳಿದಿದೆ. ಕರಾವಳಿ ಭಾಗದಲ್ಲಿ ಉತ್ತಮ ಮಳೆ ಮುಂದುವರೆದಿದೆ. ಮುಂದಿನ 5 ದಿನ ಕೂಡ ಕರಾವಳಿಯಲ್ಲಿ ಭಾರೀ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಸೂಚನೆಯನ್ನ ಕೊಟ್ಟಿದೆ. ದಕ್ಷಿಣ ಕನ್ನಡದ ಪಾವೂರು ಬಳಿ ನೇತ್ರಾವತಿ ನದಿಯ ಅಬ್ಬರ ಅಂತೂ ಹೆಚ್ಚಾಗ್ತಾ ಇದೆ. ಅಣೆಕಟ್ಟಿನ ಗೇಟ್ ತೆರೆದು ಸಮುದ್ರಕ್ಕೆ ನೀರು ಬಿಡಲಾಗಿದೆ. ನದಿ ತೀರದ ಜನ ಎಚ್ಚರಿಕೆಯಿಂದ ಇರುವುದಕ್ಕೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಕೊಡಗಿನಲ್ಲಿ 3 ದಿನ ಭಾರೀ ವಾಹನಗಳ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ಬೆಂಗಳೂರಿನ ಹಲವೆಡೆ ಮಳೆಯಾಗಿದೆ. ದೇಶದ ವಿವಿಧ ರಾಜ್ಯಗಳಲ್ಲೂ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಉತ್ತರಾಖಂಡ್ನ ಹರಿದ್ವಾರದಲ್ಲಿ ಪ್ರವಾಹ ಪರಿಸ್ಥಿತಿಯೇ ನಿರ್ಮಾಣವಾಗಿದೆ. ಗಂಗಾ, ಸುಖಿ ನದಿಗಳಲ್ಲಿ ಪ್ರವಾಹ ಅಪಾಯ ಮಟ್ಟ ಮೀರಿದೆ. 2 ನದಿಗಳಲ್ಲಿ ಬಸ್ಗಳು, ಕಾರುಗಳು ಕೊಚ್ಚಿ ಹೋಗಿವೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ಎನ್ಡಿಆರ್ಎಫ್ ರಕ್ಷಣಾ ತಂಡಗಳು ನದಿಗಳಲ್ಲಿ ಕೊಚ್ಚಿ ಹೋದ ಕಾರುಗಳನ್ನು ಮೇಲಕ್ಕೆತ್ತಿವೆ. ದೆಹಲಿ ಬಳಿಕ ಗುಜರಾತ್ನಲ್ಲಿ ಮಳೆರಾಯಿನ ಆರ್ಭಟ ಇದೆ. ಅಹಮದಾಬಾದ್, ಜಾಮ್ನಗರ್, ಸೂರತ್, ಪೋರ್ಬಂದರ್, ವಲ್ಸಾದ್, ಸೋಮನಾಥ್ ಸೇರಿ ಹಲವು ಜಿಲ್ಲೆಗಳಲ್ಲಿ ವರ್ಷಧಾರೆ ಆಗ್ತಾ
ಆಗ್ತಾ ಇದೆ. ಮನೆಗಳಿಗೆ ನೀರು ನುಗ್ಗಿದೆ, ರಸ್ತೆಗಳೆಲ್ಲ ನದಿಯಂತಾಗಿದೆ. ಮುಂದಿನ 3-4 ದಿನ ಮಳೆಯಾಗುವ ಎಚ್ಚರಿಕೆಯನ್ನ ಕೊಡಲಾಗಿದೆ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಿದೆ. ಖಾಂಡಾಲಾ ಘಾಟ್ನ ಬುಷಿ ಡ್ಯಾಂ ಭರ್ತಿಯಾಗಿದೆ. ಡ್ಯಾಂ ತುಂಬಿ ಹರಿದು ನೀರು ಹೊರಗೆ ಬರ್ತಾ ಇದೆ. ಆದರೂ ಜೀವವನ್ನ ಲೆಕ್ಕಿಸದೆ ಜನ ಮೋಜು ಮಸ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ. ಪರಿಣಾಮ 4 ಮಕ್ಕಳು ಸೇರಿದಂತೆ ಮಹಿಳೆ ಬಲಿಯಾಗಿದ್ದಾರೆ. ಎನ್ಡಿಎ ಸರ್ಕಾರದ ಅಳಿವು ಉಳಿವನ್ನ ನಿರ್ಧರಿಸುವ ಸಾಮರ್ಥ್ಯ ಹೊಂದಿರುವಂತಹ ಜೆಡಿಯು ಪಕ್ಷ ಬಿಹಾರಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿದಿದೆ. ಬೆನ್ನಲ್ಲೇ ಆಂಧ್ರಪ್ರದೇಶಕ್ಕೆ ಹೆಚ್ಚಿನ ಅನುದಾನ ಕೊಡುವಂತೆ ಟಿಡಿಪಿ ಕೂಡ ಒತ್ತಾಯಿಸಿದೆ. ಟಿಡಿಪಿ ಸಂಸದೀಯ ಪಕ್ಷದ ನಾಯಕ ಕೃಷ್ಣ ಮಾತನಾಡಿ, ರಾಜ್ಯದ ಅಭಿವೃದ್ಧಿಗೆ ಕೇಂದ್ರದಿಂದ ಸಾಧ್ಯವಾದಷ್ಟು ಅನುದಾನ ಪಡೆಯಲು ಪ್ರಯತ್ನಿಸ್ತೀವಿ. ನಮಗೆ ರಾಜ್ಯದ ಅಭಿವೃದ್ಧಿಯ ಮುಖ್ಯ ಅಜೆಂಡಾ, ನಾವು ಅದಕ್ಕೆ ಬದ್ಧ ಎಂದಿದ್ದಾರೆ. ಇದು ಆಡಳಿತಾರೂಢ ಎನ್ಡಿಎ ಸರ್ಕಾರವನ್ನು ಒತ್ತಡಕ್ಕೆ ಸಿಲುಕಿಸಿದೆ. ಈ ಮಧ್ಯೆ ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆಯಲ್ಲಿ ಎಂವಿಎ ಕೂಟದ ಸಿಎಂ ಅಭ್ಯರ್ಥಿಯನ್ನ ಕೂಡಲೇ ಘೋಷಿಸುವ ವಿಚಾರದಲ್ಲಿ ಅಘಾಡಿಯಲ್ಲಿ ಭಿನ್ನಾಭಿಪ್ರಾಯ ತಲೆದೂರಿದೆ. ಶಿವಸೇನೆ ಉದ್ಧವ್ರನ್ನ ಸಿಎಂ ಅಭ್ಯರ್ಥಿ ಅಂತ ಘೋಷಿಸಿ ಅಂತ ಪಟ್ಟು ಹಿಡಿದಿದೆ. ಆದರೆ ಶರದ್ ಪವಾರ್ ಮಾತ್ರ ಇದಕ್ಕೆ ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆಗೆ ಬಿಗ್ ಟೆಸ್ಟ್ ಸಿಗುವಂತಹ ಸಾಧ್ಯತೆ ಇದೆ. ಟ್ರಂಪ್ ಬೈಡನ್ ಬಹಿರಂಗ ಚರ್ಚೆ ಬಳಿಕ ಬೈಡನ್ ಅನಾರೋಗ್ಯ ಕಾರ್ಯಕ್ಷಮತೆ ಬಗ್ಗೆ ಅನೇಕ ಪ್ರಶ್ನೆಗಳು ಎದ್ದಿವೆ. ಹೀಗಾಗಿ ಬೈಡನ್ ಹಿಂದೆ ಸರಿದು ಅವರ ಸ್ಥಾನಕ್ಕೆ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಪತ್ನಿ ಮಿಶೆಲ್ ಒಬಾಮಾ ಬರಬಹುದು ಎಂಬ ಸುದ್ದಿ ದಟ್ಟವಾಗಿ ಹಬ್ಬಿದೆ. ಇದೇ ವೇಳೆ ಟೈಮ್ ಮ್ಯಾಗಜಿನ್ನ ಮುಖಪುಟ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸ್ಪರ್ಧಾಕ್ಷಣದಿಂದ ಬೈಡನ್ ಒಂದು ಕಾಲು ಹೊರಗಿಟ್ಟಿರುವ ರೀತಿಯ ಅರ್ಥ ಬರುವ ರೀತಿಯಲ್ಲಿ ಮುಖಪುಟವನ್ನು ವಿನ್ಯಾಸಗೊಳಿಸಿದೆ. ಅಲ್ಲದೆ ಪ್ಯಾನಿಕ್ ಎಂಬ ಶಬ್ದವನ್ನ ಬಳಸಲಾಗಿದೆ. ಇದು ಭಾರೀ ಸಂಚಲನವನ್ನ ಮೂಡಿಸಿದೆ. ವಾಹನ ಸವಾರರಂತೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದಕ್ಕಿಂತ ಬ್ರೇಕ್ ಮಾಡೋದೇ ಹೆಚ್ಚು. ಇಂಥವರಿಗೆ ಹಸು ಒಂದು ಪಾಠ ಮಾಡಿದೆ. ರಸ್ತೆಯಲ್ಲಿ ತೆರಳುತ್ತಾ ಇದ್ದ ಹಸು ರೆಡ್ ಸಿಗ್ನಲ್ ಇದ್ದುದನ್ನ ನೋಡಿ ಮುಂದೆ ಹೋಗದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದೆ. ಬಳಿಕ ಗ್ರೀನ್ ಸಿಗ್ನಲ್ ಬಂದ ಬಳಿಕ ಅದು ಮುಂದಕ್ಕೆ ಹೋಗಿದೆ. ಪುಣೆ ಟ್ರಾಫಿಕ್ ಪೊಲೀಸರು ಈ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಮನುಷ್ಯರಿಗಿಂತ ಪ್ರಾಣಿನೇ ಬೆಟರ್ ಅಲ್ವಾ ಅಂತ ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.